ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ರಿಸ್ಕ್ ಹೇಗೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಮ್ಯಾನೇಜ್ ಮಾಡೋದು ಅಂತ. 60 ಡೇ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಚಾಲೆಂಜಲ್ಲಿ ಇವತ್ತು 14ನೇ ದಿನ. ಒಂದು ಸ್ಟಾಕ್ನ ತಗೊಂತೀರಾ, ಅದನ್ನು ಒಳ್ಳೆ ರೀತಿ ಅನಲೈಸ್ ಮಾಡಿ ಒಂದು ಪರ್ಚೇಸ್ ಮಾಡೋ ಮುಖಾಂತರ, ಬೈ ಮಾಡೋ ಮುಖಾಂತರ ನಾವು ರಿಸ್ಕ್ನ ಮ್ಯಾನೇಜ್ ಮಾಡೋದು. ಪ್ಲಸ್ ಅದಕ್ಕೆ ಒಂದು ಸ್ಟಾಪ್ ಲಾಸ್ ಹಾಕ್ಕೊಂಡು ನಾವು ರಿಸ್ಕ್ನ ಮ್ಯಾನೇಜ್ ಮಾಡ್ಬೋದು. ಮತ್ತು ಒಂದು ಸ್ಟಾಕಲ್ಲಿ ಕಡಿಮೆ ಅಮೌಂಟ್ ಹಾಕಿ ಒಂದು ಬೇರೆ ಬೇರೆ ಸ್ಟಾಕ್ಸಲ್ಲಿ ಎಕ್ಸಾಂಪಲ್ 1 ಲಕ್ಷ ಅಂದ್ಕೊಳ್ಳಿ, 1 ಲಕ್ಷದಲ್ಲಿ 10,000 ಒಂದೊಂದು ಸ್ಟಾಕ್ ಹಾಕೋ ಮುಖಾಂತರ ಕೂಡ ರಿಸ್ಕ್ನ ಮ್ಯಾನೇಜ್ ಮಾಡ್ಬೋದು. ಮತ್ತು ಎಡ್ಜಿಂಗ್ ಅಂತ ಬರುತ್ತೆ, ತುಂಬ ದೊಡ್ಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಎಡ್ಜಿಂಗ್ ಮಾಡಿ ಕೂಡ ನಾವು ರಿಸ್ಕ್ನ ಮ್ಯಾನೇಜ್ ಮಾಡ್ಬೋದು. ಓವರಾಲ್ ಒಂದು ಫಂಡಮೆಂಟಲ್ ಅನಲೈಸ್ ಅಂತ ಬರುತ್ತೆ, ಟೆಕ್ನಿಕಲ್ ಅನಲೈಸ್ ಅಂತ ಬರುತ್ತೆ. ಈ ಎರಡು ಥರದ ಅನಲೈಸ್ ಮಾಡಿ ನಾವು ಸ್ಟಾಕ್ನ ಟ್ರ್ಯಾಕ್ ಮಾಡೋ ಮುಖಾಂತರ ನಮ್ಮ ರಿಸ್ಕ್ನ ಮ್ಯಾನೇಜ್ ಮಾಡಬಹುದು. ಇದನ್ನೇ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನಮ್ಮ ದುಡ್ಡನ್ನ ನಾವು ಲಾಸ್ ಮಾಡದೇ ಇರೋ ಥರ ಕಾಪಾಡ್ಕೊಳ್ಳೋದೇ ರಿಸ್ಕ್ ಮ್ಯಾನೇಜ್ಮೆಂಟ್.